ಸರ್ ಡೆವಿಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಇವತ್ತು ಉತ್ತರ ಕೊಡೋ ದಿನ ಬಂದಿದೆ. ಸೆಲೆಬ್ರಿಟೀಸ್ ಅಂದ್ರೆ ಏನು, ಸೆಲೆಬ್ರೇಷನ್ ಅಂದ್ರೆ ಏನು, ಅಭಿಮಾನಿಗಳು ತೋರಿಸ್ತಾರೆ. ಹಂಗೆ ಸೆಲೆಬ್ರಿಟೀಸ್ ಏನು ಅದಕ್ಕೆ ಪಾತ್ರ ಸರಿಯಾಗಿ ಸೆಲೆಬ್ರಿಟಿಗೆ ಸರಿಯಾಗಿ ಏನು ಮಾಡ್ಬೇಕು ಆ ಪಾತ್ರ ತಕ್ಕಾಗಿ ಮಾಡಿರ್ತಾರೆ. ಅವ್ರು ಏನಂತ ಇವತ್ತು ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಜೈ ಡಿ ಬಾಸ್ ಅವರು ಏನ್ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ, ಯಾರು ಫ್ಯಾನ್ಸ್ ವಾರ್ ಮಾಡ್ಬೇಡ್ರಿ, ಕನ್ನಡ ಚಿತ್ರಮಂದಿರ ಬಂದು ಚಿತ್ರ ನೋಡ್ರಿ, ಫೈರಸಿ ಮಾಡಬೇಡಿ ಆಯ್ತಾ. ಸಂವಿಧಾನ ಇದೆ, ಸಂವಿಧಾನ ಗೆಲ್ಲುತ್ತೆ, ಯಾವ್ದೇ ಶಾಶ್ವತ ಅಲ್ಲ ಚಿನ್ನ. ಸೂರ್ಯನಿಗೆ ಗ್ರಹಣ ಸ್ವಲ್ಪ ಹೊತ್ತು ಹಿಡಿಯೋದು, ಬಂದೇ ಬರ್ತೀನಿ ಚಿನ್ನ ಅಂತ ಹೇಳಿದ್ರೆ ಜೈ ಡಿ ಬಾಸ್. ಈಗ ನೋಡಿದ್ರೆ ಗೊತ್ತಾಗುತ್ತೆ. 3 ಥಿಯೇಟರ್ಸ್ ಜನ ಇನ್ನ ಕೂಡ್ತಾ ಇದಾರೆ. ಕೆಲವೇ ಕ್ಷಣಗಳಲ್ಲಿ ಇನ್ನೂ ಕೂಡ್ತಾರೆ ಸರ್. ಇದು ಒನ್ ಥಿಯೇಟರ್ ಇರ್ತಕ್ಕಂಥ ಜನ ಅಂತ ತಿಳ್ಕೊಂಡು ಇನ್ ಸ್ವಲ್ಪ 3 ಥಿಯೇಟರ್ ಜನ ಕೂಡ್ತಾರೆ ಇಲ್ಲಿ. ಬಟ್ ಬಾಸ್ ವಸಂತ ಮತ್ತೆ ಇಲ್ಲಿ ಆಮೇಲೆ ಮಾಲಿಗೆ ಬಿಡ್ತಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಮಲ್ಟಿಪ್ಲೆಕ್ಸ್ ಬಿಡ್ತಾರೆ. ವಸಂತ ಟಾಕೀಸ್ ಮತ್ತೆ ಗಿದಲ್ ಟಾಕೀಸ್ ಬಿಟ್ಟಿದ್ದಾರೆ. ಆಲ್ರೆಡಿ ಬಾಸ್ ಹೇಳಿದಾರಲ್ಲ ಇನ್ನೆಂತ ಒಳಗಡೆ ಅವ್ರು ಇದ್ಕೊಂಡ್ರೆ ಒಂದೇ ವಿಚಾರ ಹೇಳಿದ್ದಾರೆ, ಶಾಂತಿಯುತವಾಗಿ ಸಿನಿಮಾ ನೋಡ್ರಿ, ಅರ್ಥಾತ್ ಯಾರಿಗೂ ಏನು ಇದ್ ಮಾಡಬೇಡಿ. ಅದರೊಟ್ಟಿಗೆ ನಾವು ಅಭಿಮಾನಿಗಳು ಬೇಡ್ಕೊಂಡದ ಏನಪ್ಪಾ ಅಂದ್ರೆ, ಸಿನಿಮಾನ ಪೈರಸಿ ಮಾಡಬೇಡಿ ದಯವಿಟ್ಟು. ಕನ್ನಡ ಇಂಡಸ್ಟ್ರಿ ಒಂದೇ, ಎಲ್ಲಾ ನಟರು ಸಿನಿಮಾನು ನೋಡ್ರಿ. ಇವತ್ತಿಗೂ ಕನ್ನಡ ಇಂಡಸ್ಟ್ರಿಗೆ ಒಂದೇ ಒಂದು ಬಿಗ್ ಬಾಸ್ ಅಂದ್ರೆ ಅದು ನಮ್ಮ ಡಿ ಬಾಸ್ ಮಾತ್ರ. ಜೈ ಡಿ ಬಾಸ್. ಸರ್ ಡೆವಿಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್. ಇವತ್ತು ಉತ್ತರ ಕೊಡೋ ದಿನ ಬಂದಿದೆ. ಸೆಲೆಬ್ರಿಟೀಸ್ ಅಂದ್ರೆ ಏನು, ಸೆಲೆಬ್ರೇಷನ್ ಅಂದ್ರೆ ಏನು, ಅಭಿಮಾನಿಗಳು ತೋರಿಸ್ತಾರೆ. ಹಂಗೆ ಸೆಲೆಬ್ರಿಟೀಸ್ ಏನು ಅದಕ್ಕೆ ಪಾತ್ರ ಸರಿಯಾಗಿ ಸೆಲೆಬ್ರಿಟಿಗೆ ಸರಿಯಾಗಿ ಏನು ಮಾಡ್ಬೇಕು ಆ ಪಾತ್ರ ತಕ್ಕಾಗಿ ಮಾಡಿರ್ತಾರೆ. ಅವ್ರು ಏನಂತ ಇವತ್ತು ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಟ್ಟಿದ್ದಾರೆ. ಜೈ ಡಿ ಬಾಸ್ ಅವರು ಏನ್ ಸಂದೇಶ ಕೊಟ್ಟಿದ್ದಾರೆ ಅಂದ್ರೆ, ಯಾರು ಫ್ಯಾನ್ಸ್ ವಾರ್ ಮಾಡ್ಬೇಡ್ರಿ, ಕನ್ನಡ ಚಿತ್ರಮಂದಿರ ಬಂದು ಚಿತ್ರ ನೋಡ್ರಿ, ಫೈರಸಿ ಮಾಡಬೇಡಿ ಆಯ್ತಾ. ಸಂವಿಧಾನ ಇದೆ, ಸಂವಿಧಾನ ಗೆಲ್ಲುತ್ತೆ, ಯಾವ್ದೇ ಶಾಶ್ವತ ಅಲ್ಲ ಚಿನ್ನ. ಸೂರ್ಯನಿಗೆ ಗ್ರಹಣ ಸ್ವಲ್ಪ ಹೊತ್ತು ಹಿಡಿಯೋದು, ಬಂದೇ ಬರ್ತೀನಿ ಚಿನ್ನ ಅಂತ ಹೇಳಿದ್ರೆ ಜೈ ಡಿ ಬಾಸ್. ಈಗ ನೋಡಿದ್ರೆ ಗೊತ್ತಾಗುತ್ತೆ. 3 ಥಿಯೇಟರ್ಸ್ ಜನ ಇನ್ನ ಕೂಡ್ತಾ ಇದಾರೆ. ಕೆಲವೇ ಕ್ಷಣಗಳಲ್ಲಿ ಇನ್ನೂ ಕೂಡ್ತಾರೆ ಸರ್. ಇದು ಒನ್ ಥಿಯೇಟರ್ ಇರ್ತಕ್ಕಂಥ ಜನ ಅಂತ ತಿಳ್ಕೊಂಡು ಇನ್ ಸ್ವಲ್ಪ 3 ಥಿಯೇಟರ್ ಜನ ಕೂಡ್ತಾರೆ ಇಲ್ಲಿ. ಬಟ್ ಬಾಸ್ ವಸಂತ ಮತ್ತೆ ಇಲ್ಲಿ ಆಮೇಲೆ ಮಾಲಿಗೆ ಬಿಡ್ತಾರೆ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಮಲ್ಟಿಪ್ಲೆಕ್ಸ್ ಬಿಡ್ತಾರೆ. ವಸಂತ ಟಾಕೀಸ್ ಮತ್ತೆ ಗಿದಲ್ ಟಾಕೀಸ್ ಬಿಟ್ಟಿದ್ದಾರೆ. ಆಲ್ರೆಡಿ ಬಾಸ್ ಹೇಳಿದಾರಲ್ಲ ಇನ್ನೆಂತ ಒಳಗಡೆ ಅವ್ರು ಇದ್ಕೊಂಡ್ರೆ ಒಂದೇ ವಿಚಾರ ಹೇಳಿದ್ದಾರೆ, ಶಾಂತಿಯುತವಾಗಿ ಸಿನಿಮಾ ನೋಡ್ರಿ, ಅರ್ಥಾತ್ ಯಾರಿಗೂ ಏನು ಇದ್ ಮಾಡಬೇಡಿ. ಅದರೊಟ್ಟಿಗೆ ನಾವು ಅಭಿಮಾನಿಗಳು ಬೇಡ್ಕೊಂಡದ ಏನಪ್ಪಾ ಅಂದ್ರೆ, ಸಿನಿಮಾನ ಪೈರಸಿ ಮಾಡಬೇಡಿ ದಯವಿಟ್ಟು. ಕನ್ನಡ ಇಂಡಸ್ಟ್ರಿ ಒಂದೇ, ಎಲ್ಲಾ ನಟರು ಸಿನಿಮಾನು ನೋಡ್ರಿ. ಇವತ್ತಿಗೂ ಕನ್ನಡ ಇಂಡಸ್ಟ್ರಿಗೆ ಒಂದೇ ಒಂದು ಬಿಗ್ ಬಾಸ್ ಅಂದ್ರೆ ಅದು ನಮ್ಮ ಡಿ ಬಾಸ್ ಮಾತ್ರ. ಜೈ ಡಿ ಬಾಸ್.